ನನ್ನ ಹೆಸರು ಪುಷ್ಪ ಅಂತ ಹೇಳಿ ನಾವು ಸರಾಕೆರೆಯಿಂದ ಮಾತಾಡ್ತಿದ್ವಿ. ಸೊ ನಿಮ್ಮ ಹೆಸರು? ಅರ್ಚನಾ ಅಂತ. ಅರ್ಚನಾ. ನೀವು ಎಲ್ಲಿಂದ ಬಂದಿದ್ದೀರಿ? ಗಿರಿನಗರ. ಗಿರಿನಗರ. ಯಾರು ಇನ್ಫಾರ್ಮ್ ಮಾಡಿದ್ರು? ನಮ್ಮ ರಿಲೇಟಿವ್ಸ್ ಒಬ್ಬರು. ರಿಲೇಷನ್ಸ್. ಏನು ಪ್ರಾಬ್ಲಮ್ ಇದೆ? ನೋ ಸ್ಮೆಲ್ ಸೆನ್ಸೇಷನ್ ಇಶ್ಯೂ ಇತ್ತು. ನೋಸ್ ಸ್ಮೆಲ್ಸೇ ಇರ್ತದೆ. ಇದು ಯಾವಾಗಿಂದ? ಒಂದು 2 ವರ್ಷದಿಂದ ಬರ್ತಿದೆ ಈ ಥರ. 2 ವರ್ಷದಿಂದ ಸ್ಮೆಲ್ಲಿಂಗ್ ಸೆನ್ಸ್ ಏನೋ ಯಾವಾಗಲೂ ಒಂದ್ಸಲ ಬರೋದಷ್ಟೇ. ಯಾವಾಗಲಾದ್ರೂ ಒಂದ್ಸಲ ಅಂದ್ರೆ ಒಂದು 6 ತಿಂಗಳಿಗೊಂದ್ಸಲ ಆ ಥರ ವೆರಿ ರೇರ್ ಕೇಸಸ್. ಏನು ರೀಸನ್ಗಾಗಿ ಆ ಪ್ರಾಬ್ಲಮ್? ಸೊ ನನಗೆ ಎಪಿಲೆಪ್ಟಿಕ್ ಇತ್ತು, ಫಿಟ್ಸ್ ಅನ್ನೋ ಕಾಯಿಲೆ ಇತ್ತು. ಸೊ ಆ ಕಾಯಿಲೆಯಿಂದ ನನಗೆ ಒಂದು 5 ವರ್ಷ ಕಂಟಿನ್ಯೂಸ್ ಆಗಿ ಮಾತ್ರೆ ತಗೋಬೇಕು ಅಂತ ಹೇಳಿದ್ರು ಡಾಕ್ಟರ್. ಸಲುವಾಗಿ ವರ್ಷದಲ್ಲಿ ನಿಮಗೆ ಎಪಿಲೆಪ್ಸಿ ಪ್ರಾಬ್ಲಮ್? 2015ರಲ್ಲಿತ್ತು. 2015. ಸೊ ಅದಾಗಿ 20ವರೆಗೂ ನಾನು ಸ್ಟಾಪ್ ಮೆಡಿಸಿನ್ 5 years ಕಂಪ್ಲೀಟ್ ಆಗಿತ್ತು. ಸೊ ಅದಾದ್ಮೇಲೆ ಇದೊಂದೊಂದಾಗಿ ಪ್ರಾಬ್ಲಮ್ಸ್. ಈಗ 5 years ಆದ್ಮೇಲೆ ನಿಮಗೆ ಫಿಟ್ಸ್ ಬರಲಿಲ್ಲ, ಈವಾಗಲೂ ಬರಲಿಲ್ಲ. ಅದರಿಂದ ಆ ಮೆಡಿಸಿನ್ ತಗೊಂಡಿದ್ದ ಸೈಡ್ ಎಫೆಕ್ಟ್ಸ್ ಏನು? ಅದೇ ಒಬಿಸಿಟಿ ಆಗಿದ್ದೀನಿ, ದಪ್ಪ ಆಗಿದ್ದೀನಿ. ಅಂದ್ರೆ ಯಾಕಂದ್ರೆ ಅದು ಸ್ಟೆರಾಯ್ಡ್ಸ್ ಒಬಿಸಿಟಿ ಆಗಿದೆ. ಬಟ್ ಈ ನೋಸ್ ಪ್ರಾಬ್ಲಮ್. ಹೌದು. ಈ ನೋಸ್ ಏನಾದ್ರು ಹೋಗಿ ಚೆಕ್ ಮಾಡಿದ್ರಾ? ಚೆಕ್ ಮಾಡಿದ್ವಿ. ಏನ್ ENT ಹತ್ರನೇ ಹೋಗಿದ್ವಿ. ಅವ್ರೇನಂದ್ರು ಅಂದ್ರೆ ಇದು ಸ್ಮೆಲ್ಲೇ ಬರ್ತಿಲ್ಲ ಅಂದ್ರೆ ಆರ್ಗನ್ ಹೋಗಿದೆ ಅಂದ್ರು. ಅಂದ್ರೆ ಸ್ಮೆಲ್ಲಿಂಗ್ ಆರ್ಗನ್ ಹೋಗಿದೆ. ಹೌದು. ಅವಾಗ ಅದಕ್ಕೆ ಸೊಲ್ಯೂಷನ್ ಏನು? ಆಪರೇಷನ್ ಮಾಡ್ಬೇಕು ಅಂದ್ರು. ಸಕ್ಸಸ್ ಆಗುತ್ತಂತ ಆಪರೇಷನ್ ಮಾಡಿದ್ರೆ? ಆಗಲ್ಲ ಅಂದ್ರು. 100%. ಅದ್ರ ಬಗ್ಗೆ ನಾನು ಮಾಹಿತಿ ತಿಳ್ಕೊಳ್ಳಿಲ್ಲ. ಸಿನ್ಸ್ ಇಟ್ ಇಸ್ ಆಪರೇಷನ್ ಅಂದ ತಕ್ಷಣ ಓಕೆ ವಿಲ್ ಸಿ ದ ನೆಕ್ಸ್ಟ್ ಒಪಿನಿಯನ್ ಅನ್ನೋದಕ್ಕೋಸ್ಕರ ಸರ್ಜರಿ ಅಂದ್ರೆ ನಾವು ಯೋಚನೆ ಯಾಕಂದ್ರೆ ನಿಮ್ಗೆ ಗ್ಯಾರಂಟಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇವಾಗ ಸ್ಮೆಲ್ಲಿಂಗ್ ಸೆನ್ಸ್ ಸರಾಕೆರೆಗೆ ನಮ್ಗೆ ಎಷ್ಟು ಆಗಿದೆ? ಇನ್ನು ಒಂದು 1 month ಆಯ್ತು ಇವಾಗ. ಆ ಸ್ಮೆಲ್ಲಿಂಗ್ ಸೆನ್ಸ್ ಚೇಂಜಸ್ ಆಗಿದೆ? ಹೌದು ಆಗಿದೆ. ಎಷ್ಟು ದಿವಸದಲ್ಲ ಚೇಂಜಸ್? 4ನೇ ದಿನದಲ್ಲೇ ನಾನು ಕಂಡು ಬಂತು. 4th ಡೇ ಚೇಂಜಸ್. ಆ 4th ಡೇ ಅಲ್ಲಿ ಚೇಂಜಸ್ ನಿಮಗೆ ಹೇಗೆ ಅನಿಸ್ತು? ಇಟ್ ವಾಸ್ ಮಿರಾಕಲ್ ಅಷ್ಟೇ. ಸರ್ಜರಿಗೆ ಹೇಳಿದ್ರು, ಸರ್ಜರಿ ಬೇಡ ಅಂತ ಹೇಳಿ ನೀವು ಮಾಡಿದ್ರಿ. ಬಟ್ ಇಲ್ಲಿಗೆ ಬಂದು ವಿತಿನ್ 4 days ಅಲ್ಲಿ ನಿಮ್ ರಿಸಲ್ಟ್ಸ್ ಅನ್ಬೇಕಾದ್ರೆ ಗಾಡ್ ಬ್ಲೆಸ್, ದಟ್ ಇಸ್ ಅ ಮಿರಾಕಲ್. ಹೌದು. ಇವಾಗ ಹೇಗಿದೆ ಈ 1 month ಆದ್ಮೇಲೆ? 1 month ಆದ್ಮೇಲೆ ಒಂದಿನೂ ನನಗೆ ಮತ್ತೆ ಸ್ಮೆಲ್ಲಿಂಗ್ ಸೆನ್ಸೇಷನ್ ಹೋಗಿದೆ ಅನ್ನೋ ತರ ಅನಿಸ್ಲಿಲ್ಲ. ಯಾ ಇಟ್ಸ್ ಕಂಟಿನ್ಯೂಸ್. ಯಾವ ರೀತಿ ಸಫರ್ ಆದ್ರೆ ಆ ಸ್ಮೆಲ್ಲಿಂಗ್ ಸೆನ್ಸ್ ಇಲ್ಲದೆ ಹೋದಾಗ? ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ಮೈ ಸೆಲ್ಫ್ ಅಲ್ವಾ. ಸೊ ಏನೋ ಒಂದು ಸ್ಮೆಲ್ ಮಾಡಕ್ ಬರ್ತಿಲ್ಲ ಅಂದ್ರೆ ಅಡುಗೆ ನಾವು ಟೇಸ್ಟ್ ಮಾಡೋಕ್ಕಾಗಲ್ಲ. ಒಂದು ಸ್ಮೆಲ್ ಮುಖಾಂತರನೇ ನಮ್ಗೆ ಅರ್ಥ ಆಗುತ್ತೆ ಯಾವ ರೇಂಜ್ಗೆ ಅಡುಗೆ ಕುಕ್ ಆಗಿದೆ ಅಂತ. ಆ್ಯಂಡ್ ವೇರಿಯಸ್ ರೀಸನ್ಸ್. ಮಗು ಏನಾದರೂ ಲೂ ಮಾಡಿದೆ ಅಂದರೆ ನಮ್ಗೆ ಗೊತ್ತಾಗಲ್ಲ. ಸೊ ಚಿಕ್ಕ ಮಗು ಇದೆ ನನಗೆ. ಸೊ ಏನೇ ಆದರೂ ಒಂದು ಓಕೆ ಅದನ್ನ ನೋಡೇ ಕಲ್ತ್ಕೋಬೇಕಾಗಿದೆ ಹೊರತು ಅದನ್ನ ಸ್ಮೆಲ್ ಮಾತ್ರ ಇಮಿಡಿಯೇಟಾಗಿ ಮಾಡ್ಕೊಂಡು ಅದನ್ನ ರೆಕ್ಟಿಫೈ ಮಾಡೋ ಥರ ಆಪ್ಷನ್ ನನಗೆ ಸಿಗ್ತಾ ಇರಲಿಲ್ಲ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್ ನನಗೆ ಆಗ್ತಿತ್ತು. ಸೊ ಏನಾದರೂ ಮನೆಗೆ ರಿಲೇಟಿವ್ ಬರ್ತಿದ್ದಾರೆ ಅಂದರೆ ಕೂಡ ನಮಗೆ ಏನಾದರೂ ತೊಂದರೆ, ಮನೇಲಿ ಏನಾದ್ರು ಸ್ಮೆಲ್ ಬರ್ತಿದ್ಯಾ, ಎಲ್ಲೋಗಿ ಏನು ರೂಮ್ ಫ್ರೆಶ್ನರ್ ಹಾಕ್ಬೋದು ಅನ್ನೋ ಕೊಡೋ ಕೆಪಾಸಿಟಿ ನನಗೆ. ಆ ರೂಮ್ ಫ್ರೆಶ್ನರೇ ಅಷ್ಟು ಘಾಟ್ ಇರುತ್ತೆ. ಆ ರೂಮ್ ಫ್ರೆಶ್ನರ್ ಕೂಡ ನಂಗೆ ಸ್ಮೆಲ್ ಬರ್ತಿಲ್ಲ. ಸೊ ದ್ಯಾಟ್ ವಾಸ್ ದ ವೆರಿ ಬ್ಯಾಡ್ ಸೈನ್. ಓಕೆ ಟಚ್ ಹುಡಿಗೆಲ್ಲ ಚೆನ್ನಾಗಾಗಿದೆ. ಎಲ್ಲಾರ್ನೂ ಅದೇ ಕೇಳ್ಕೊತಿದ್ದೀವಿ, ಲೈಕ್ ಎಲ್ಲರೂ ಸೆರಾಕೇರ್ಗೆ ಬನ್ನಿ, ಒಳ್ಳೆ ವಿಷಯ ಮಾಡ್ತಿದ್ದಾರೆ. ಸೊ ಓನ್ಲಿ ಥಿಂಗ್ ಇಸ್ ನಂಬಿಕೆ ಇಟ್ಕೋಬೇಕು. ಸೊ ವಿ ಜಸ್ಟ್ ಹ್ಯಾವ್ ಟು ಫಾಲೋ ಅಷ್ಟೇ. ಬೇರೆ ಏನು ಚೇಂಜಸ್ ನನ್ಗೆ ಬೇರೆನಾ? ವೆಯ್ಟ್ ಲಾಸ್ ಅಥವಾ ಬಾಡಿ ಫ್ರೀ ಅನಿಸ್ತಿದೆ. ಸೊ ಐ ವರ್ಕ್ ಕಂಟಿನ್ಯೂಸ್ಲಿ ಒಂದು 8 to 10 hours ಐ ಕೀಪ್ ವರ್ಕಿಂಗ್. ಸೊ ಅವಾಗ ನನ್ನ ಬ್ರೈನ್ಗೆ ಹೆವಿ ಸ್ಟ್ರೆಸ್ ಅನಿಸ್ತಿತ್ತು. ಸೊ ವೆನ್ ಐ ಟೇಕ್ ದಿಸ್ ಐ ಫೀಲ್ ಲಿಟಲ್ ರಿಲ್ಯಾಕ್ಸ್. ಅವ್ರ ಸಿಸ್ಟರ್ ಹೇಳಿದ ಪ್ರಕಾರ ಸ್ಮೆಲ್ಲಿಂಗ್ ಸೆನ್ಸ್ ಇಲ್ಲದೆ ಹೋದ್ರೆ ಇದು ಎಷ್ಟು ಟಫ್ನ ಜೀವನ ಅಂತ ಹೇಳಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈಗ ಅವ್ರು ಹೇಳಿದ್ರಲ್ಲ ಯಾವ ರೀತಿ ಎಲ್ಲ ಫೀಲ್ ಮಾಡಿದ್ವಿ, ಸ್ಮೆಲ್ಲಿಂಗ್ ಸೆನ್ಸ್ ಇಂಪಾರ್ಟೆನ್ಸಿ ಅಂತ ಹೇಳಿ ಅನ್ಸುತ್ತೆ. ಇಲ್ಲ ಅಂತ ಹೇಳುವಾಗ ಕಷ್ಟವಾಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಈಗ ಅದು ವಿತಿನ್ 4 days ಅಲ್ಲಿ ಒಳ್ಳೆ ಮಿರಾಕಲ್ ರಿಸಲ್ಟ್ ಥ್ಯಾಂಕ್ ಗುಡ್. ಸೊ ನೀವು ಬೇರೆಯವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ ಸರಾಕೆರೆ ಎಲ್ಲರನ್ನೂ ಖಂಡಿತ ಆದಷ್ಟು ಸಮಯ ಸಿಕ್ಕಿದ ಕೂಡಲೇ ಬಂದು ಅದನ್ನ ಪಡ್ಕೊಳ್ಳಿ. ಆಪರ್ಚುನಿಟಿ ಇದ್ದಾಗ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಹತ್ರ ಇದ್ರೋ ದೂರ ಇದ್ರೋ ಒಂದು 1 hour ನಮಗೋಸ್ಕರ, ನಮ್ಮ ಹೆಲ್ತ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ರೆ ಮುಂದಕ್ಕಿನ್ನೂ ಬೆಟರ್ ಆಗಿರ್ಬೋದು ಅಂತ ಅಷ್ಟೇ. ವರ್ಕ್ ಮಾಡುವಂತ ಒಂದು ಸಿಸ್ಟರ್ ಏನ್ ಹೇಳ್ತಾರೆ, ಸೊ ನಮಗಾಗಿ ಒಂದು 1 hour ಆದ್ರೂ ನಾವು ಹೆಲ್ತ್ಗಾಗಿ ಟೈಮ್ ಸ್ಪೆಂಡ್ ಮಾಡಲೇಬೇಕು. ಇದೊಂದು ಫಿಟ್ಸ್ಗಾಗಿ ತಗೊಳ್ಳುವಂತ ಮೆಡಿಸಿನ್ಸ್ ಏನಿದೆಯೋ ಅದು ಸ್ಟೆರಾಯ್ಡ್ಸ್ ಮಿಕ್ಸ್ ಅಲ್ಲಿ ಇರುತ್ತೆ. ಅದರ ಸೈಡ್ ಎಫೆಕ್ಟ್ಸ್ ಕೂಡ ಅವರು ತುಂಬಾನೇ ಫೇಸ್ ಮಾಡಿದ್ದಾರೆ. ಸೊ ಅದರ ಒಂದು ಸೈಡ್ ಎಫೆಕ್ಟ್ಸ್ ಈಗ ನೋಸ್ ಬ್ಲಾಕಿಂಗು, ನೆಕ್ಸ್ಟ್ ಬಂದು ಆ ಸ್ಮೆಲ್ಲಿಂಗ್ ಸೆನ್ಸ್ ಇಲ್ಲದೆ ಇರುವಂಥದ್ದು. ಸೊ ಇದೆಲ್ಲಾನು ಕೂಡ ಒಂದು ಎಷ್ಟು ಪರ್ಸೆಂಟೇಜ್ ನಿಮ್ಮಲ್ಲಿ ಆ ರಿಸಲ್ಟ್ಸ್ ಅಂತ ಹೇಳುತ್ತೆ? ಆಲ್ಮೋಸ್ಟ್ ಐ ಫೀಲ್ 80 to 90% ಇಸ್ ವೆರಿ ಗುಡ್. 80 to 90% ರಿಸಲ್ಟ್ಸ್ ಸಿಗ್ತಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಒಳ್ಳೆ ರಿಸಲ್ಟ್ ಹೇಳಿದ್ದೀರಾ.